ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಆ್ಯಸ್ ಯೂಶುವಲ್ ಮಾರ್ನಿಂಗ್ ಎದ್ದು ಟಿಫನ್ ಮಾಡಬೇಕಿತ್ತು. ಸೊ ಚಪಾತಿ ತವೆ ಮಾಡೋಣ ಅಂದ್ಕೊಂಡೆ. ಹೆಸರುಬೇಳೆ ತವೆ ಯಾವ ಥರ ಮಾಡೋದು ಅಂತ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಮಾರ್ನಿಂಗ್ ಎದ್ದಿದ ತಕ್ಷಣ ಒಂದು ವಿಡಿಯೋ ತೊಗೊಂಡೆ. ಸೊ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಇವತ್ತು 7:00 ಆಗಿತ್ತು. ಅಪ್ಪ ಮಗಳು ಇನ್ನೂ ಮಲಗಿದ್ದಾರೆ. ಸೊ ಅವ್ರು ಎದ್ದೊಳೋದಂತೂ ಲೇಟೇ. ನಾನು ಆ್ಯಕ್ಚುಲಿ 8:45ಗೆಲ್ಲ ಮನೆ ಬಿಡಬೇಕು. ಆದ್ರೊಳಗೆ 9ಗಿದೆ ಸ್ಕೂಲು. 8:30ಗೆ ಎದ್ದು ಅಷ್ಟು ಬೇಗ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾಳೆ. ಹಾಗಾಗಿ ಸೊ ನೈಟ್ ಮಲ್ಗೋದು ಲೇಟ್ ಆಗುತ್ತೆ. ಹಾಗಾಗಿ ಅವಳು ಸ್ವಲ್ಪ ಮಾರ್ನಿಂಗು ಲೇಟಾಗಿ ಎದ್ದೇಳ್ತಾಳೆ. ಸೊ ನಾನು ಹಾಗೆ ರೂಮಿಂದ ಕೆಳಗಡೆ ಬಂದೆ. ಸೊ ಕಿಚನಿಗೆ ಹೋಗಬೇಕು ಅಂತ. ಸೊ ಇಲ್ಲಿ ಕೆಳಗಡೆ ಅತ್ತೆ ಮಾವ ಕೂಡ ಮಲಗಿರ್ತಾರೆ. ಸೊ ಲೈಟ್ ಆಫ್ ಆಗಿದೆ. ಸೊ ಅದಕ್ಕೋಸ್ಕರ ಕತ್ಲೆ ಕತ್ಲೆ ಇದೆ ಅಷ್ಟೇನೆ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಟೀ ಕುಡಿದ್ರೇನೆ ಸ್ವಲ್ಪ ಸಮಾಧಾನ, ಬೇಗ ಕೆಲಸ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಹಾಗಾಗಿ ಒಂದು ಕಡೆ ಟೀಗೆ ಇಟ್ಟಿದ್ದೆ. ಅಷ್ಟೊತ್ತಿಗೆ ನಾನು ಚಪಾತಿ ಹಿಟ್ಟು ಕಲಸಿಡೋಣ ಅಂತ ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ದೆ. ಹಾಗೆ ಚಪಾತಿ ಹಿಟ್ಟು ಕಲಸಿದ್ಮೇಲೆ ಹೆಸರುಬೇಳೆ ತೊಗೊಂಡೆ. ಸೊ ನಾನು ಈ ಕಪ್ಪಲ್ಲಿ 1 ಕಪ್ ತೊಗೊಂಡಿದ್ದೀನಿ. ಸೊ ಇದು ಚಿಕ್ಕದೇ ಇದೆ ಕಪ್ಪು. ಸೊ ಇಷ್ಟು ಕಪ್ಪಲ್ಲಿ ಮಿನಿಮಮ್ ಏನಿಲ್ಲ ಅಂದರೂ 5ರಿಂದ 6 ಜನ ಪಲ್ಯನ ತಿನ್ಬೋದು. ಸೊ ಹೆಸರುಬೇಳೆ ತವೆನ ತಿನ್ಬೋದು. ಸೊ ಇದನ್ನ ಯಾವ ಥರ ಮಾಡ್ತಾರೆ ಅಂತಂದರೆ, ಉರಿಬೇಕು ಒಂದು ಸ್ವಲ್ಪ. ಸೊ ಹುರಿದ್ರೆ ಸ್ಮೆಲ್ಲು ಲೈಟಾಗಿ ಬರ್ತಿರುತ್ತೆ. ಅದು ತುಂಬ ಜಾಸ್ತಿನೂ ಉರಿಬಾರ್ದು. ಸೊ ಲೈಟಾಗಿ ಹುರ್ಕೊಬೇಕು ಅಷ್ಟೇನೆ. ಸೊ ಇದನ್ನು ಉರಿದಲೇನೋ ಮಾಡ್ತಾರೆ. ಅದು ಸ್ವಲ್ಪ ಹಸಿ ಸ್ಮೆಲ್ ಥರ ಇರುತ್ತೆ ಅಷ್ಟೇನೆ. ಇದಂತೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಹುರಿದು ಮಾಡಿದ್ರೆ ಟೇಸ್ಟೇ ಬೇರೆ ಇರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಈ ಥರ ಹುರಿದ್ಬಿಟ್ಟು ಚೆನ್ನಾಗಿರುತ್ತೆ. ನೋಡಿ, ಈ ಬೌಲಲ್ಲಿ ನಾನು ತೊಗೊಂಡಿರೋದು. ತುಂಬ ಕಮ್ಮಿನೇ ತೊಗೊಂಡಿದ್ದೀನಿ. ಬಟ್ ಅದು ತುಂಬ ಒದಗುತ್ತೆ. ಹಾಗಾಗಿ ಈ ಒಂದು ಕಪ್ಪಲ್ಲಿ ಹೆಸರುಬೇಳೆ ತೊಗೊಂಡ್ರೆ ಸಾಕಾಗುತ್ತೆ. ಸೊ ನೋಡಿ ಯಾವ ಥರ ಆಗಬೇಕು ಅಂತಂದರೆ, ಸೊ ಇದ್ರಲ್ಲಿ ನೋಡಿದ್ರೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ. ತುಂಬ ಜಾಸ್ತಿನೂ ಉರಿಬಾರ್ದು. ಸೊ ಇದು ಸ್ವಲ್ಪ ಹುರಿದಿಟ್ಕೊಬೇಕು ಈ ಥರ. ಸೊ ನೋಡಿ ಕಾಣಿಸುತ್ತೆ ಯಾವ ಥರ ಅಂತ. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿರುತ್ತೆ ಅಷ್ಟೇನೆ. ಸೊ ಕಾಣಿಸುತ್ತೆ ನೋಡಿ ಯಾವ ಥರ ಆಗಿದೆ ಅಂತ. ಈ ಥರ ಇದ್ದರೆ ಸಾಕಾಗುತ್ತೆ. ಸೊ ಇದು ಹುರಿದಿದ್ದಾದ್ಮೇಲೆ ತೊಗೊಂಡಿರೋದು. ಸೊ ನೋಡಿ, ಇಷ್ಟು ಲೈಟಾಗಿ ಕಲರ್ ಚೇಂಜ್ ಆಗಬೇಕಷ್ಟೇ. ತುಂಬ ಹುರಿಬಾರ್ದು. ಸೊ ತುಂಬ ಹುರಿದ್ರೆ ಟೇಸ್ಟು ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ. ಸೊ ಅಷ್ಟೊತ್ತಿಗೆ ಟೀ ಕಾದಿತ್ತು. ಹೆಸರುಬೇಳೆ ಹುರ್ಕೊಳ್ಳೋ ಅಷ್ಟರಲ್ಲಿ ಹಾಗೆ ಟೀನ ಕುಡ್ಕೊಂಡು ನಾನು ಸ್ವಲ್ಪ ನೀರಿಗೆ ಆ ಹೆಸರುಬೇಳೆ ಹುರಿದಿಟ್ಟಿರೋದನ್ನ ಹಾಕ್ತಾ ಇದ್ದೀನಿ. ಸೊ ನೆನಿಬೇಕು ಸ್ವಲ್ಪ. ನೆನೆದ್ರೆ ಬೇಗ ಬೇಯುತ್ತೆ. ಇಲ್ಲ ಅಂತಂದರೆ ಹುರಿದಿರೋದ್ರಿಂದ ಏನಾಗುತ್ತೆ, ಬೇಗ ಬೇಯಲ್ಲ, ಲೇಟ್ ಆಗಿಬಿಡುತ್ತೆ ತವೆ ಆಗೋದು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ನೆನೆ ಹಾಕಬೇಕು. ಸೊ ನೆನೆ ಹಾಕ್ಬಿಟ್ಟು ನಾನು ಟೀ ಕುಡಿದಾದ್ಮೇಲೆ ಅದು ನೆನೆಯೋ ಅಷ್ಟರಲ್ಲಿ ನಾನು 2 ಟೊಮೊಟೊ, 3 ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಇದನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಇಷ್ಟನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ನಾನು ಮೀಡಿಯಮ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಟೊಮೊಟೊ 2 ಟೊಮೊಟೊ ತೊಗೊಂಡಿದ್ದೀನಿ. ಸೊ ಇಷ್ಟಾದರೆ ಸಾಕಾಗುತ್ತೆ. ತವೆ ಮಾಡೋದಕ್ಕೆ ಅಂತ ಬಾಣಲಿ ಇಟ್ಟಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಹಾಗೆ ಸಾಸಿವೆ ಹಾಕ್ತಾ ಇದ್ದೀನಿ. ಸೊ ಸಾಸಿವೆ ಸಿಡಿದ ನಂತರ ಬೇಕಿದ್ರೆ ನೀವು ಎಕ್ಸ್ಟ್ರಾ ಜೀರಿಗೆ ಆ್ಯಡ್ ಮಾಡ್ಬೋದು. ಒಗ್ಗರಣೆಗೆ ನೀವು ಯೂಸ್ ಮಾಡ್ಕೊಳ್ಳೋಂಗಿದ್ರೆ. ನಾನೇನು ಹಾಕಿಲ್ಲ ಜೀರಿಗೆ. ಸೊ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಮತ್ತು ಕರಿಬೇವು, ಹಸಿಮೆಣ್ಸಿನ್ಕಾಯಿ ಎಲ್ಲ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಸೊ ಒಟ್ಟಿಗೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಸೊ ಆ ಥರ ಫ್ರೈ ಆದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಸ್ವಲ್ಪ ಈರುಳ್ಳಿ ಏನೋ ಫ್ರೈ ಆಗಿಲ್ಲ ಅಂದರೆ ಹಸಿ ಸ್ಮೆಲ್ ಬರ್ತಿರುತ್ತೆ, ಚೆನ್ನಾಗಿರಲ್ಲ. ಸೊ ಸ್ಮೆಲ್ ಹೊಡಿತಿರುತ್ತೆ. ತವೆನೂ ಕೂಡ ತಿನ್ನೋದಕ್ಕೆ ಸರಿ ಹೋಗಲ್ಲ. ಹಾಗಾಗಿ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಹಾಕಿದ್ದೀನಿ. ಸೊ ಟೊಮೊಟೊ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ಬೇಗ ಬೇಯಬೇಕು ಅಂದರೆ ಟೊಮೊಟೊ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ, ಬೇಗ ಬೇಯುತ್ತೆ. ಸೊ ಆಮೇಲೆ ನಾನು ಅದಕ್ಕೆ ಹೆಸರುಬೇಳೆ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಸೊ ನೆನೆಸಿಟ್ಟಿರೋಂಥ ಹೆಸರುಬೇಳೆ. ಸೊ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕಿದ್ದೀನಿ ನಾನು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಸ್ವಲ್ಪ ಬೇಯಕ್ಕಿಡಬೇಕು. ಏನಿಲ್ಲ ಅಂದರೂ 10 ಮಿನಿಟ್ಸ್ ಆದರೂ ಬೇಕು. ಮಿನಿಮಮ್ 10 ಮಿನಿಟ್ಸ್ ಆದರೆ ತವೆ ನೀಟಾಗಿ ಆಗುತ್ತೆ. ಸೊ ಇದನ್ನು ಚಪಾತಿ ಜೊತೆ ಅಥವಾ ಅನ್ನದ ಜೊತೆನೂ ಹಾಕ್ಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ ತುಂಬ. ಹಾಗೆ ನಾನು ಇದಕ್ಕೆ ಹಬ್ಬದ ವ್ಲಾಗ್‌ನ ಕೂಡ ಕಂಟಿನ್ಯೂ ಮಾಡಿದ್ದೀನಿ ಪೂಜೆದು. ಸೊ ನಾನು ಸಿಂಪಲಾಗೆ ಪೂಜೆ ಮಾಡಿರೋದು ಅವ್ರ ಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ನಮ್ಮನೇಲಿ ಏನು ತುಂಬ ಗ್ರ್ಯಾಂಡಾಗಿ ಏನು ಮಾಡಲ್ಲ. ಮಾಮೂಲಿ ಕಳಸ ಇಟ್ಬಿಟ್ಟು ಸಿಂಪಲಾಗಿ ಪೂಜೆ ಮಾಡ್ಕೋತೀವಿ ಅಷ್ಟೇ. ಸೊ ನಮ್ಮನೇಲಿ ಮಾಡೋದು ಅಂತ ಅಂದರೆ ದೀಪಾವಳಿಯಲ್ಲಿ ಧನಲಕ್ಷ್ಮಿ ಪೂಜೆ ಅಂತ ಬರುತ್ತೆ ಅಮಾವಾಸ್ಯೆ ಟೈಮಲ್ಲಿ. ಸೊ ಅದನ್ನು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀವಿ. ಆವಾಗ ಲಕ್ಷ್ಮೀ ಪೂಜೆ ಅದು ಕೂಡ ಧನಲಕ್ಷ್ಮಿ ಅಲ್ವಾ. ಸೊ ಹಾಗಾಗಿ ಲಕ್ಷ್ಮೀ ಪೂಜೆ ಆವಾಗ ಮಾಡ್ತೀವಿ ನಾವು. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಂದರೆ ಈ ಥರ ಸಿಂಪಲಾಗಿ ಇಷ್ಟೇ.
ಸೊ ಇಷ್ಟಕ್ಕೆ ಹಬ್ಬ ಮುಗ್ದೋಗುತ್ತೆ ನಮ್ಮದು. ಸೊ ಆಚೆ ಎಲ್ಲ ಕೂಡ್ಸೋದು ಆ ಥರ ಏನು ಗ್ರ್ಯಾಂಡಾಗಿ ಮಾಡೋದಿಲ್ಲ ನಾವು. ಸೊ ಅವತ್ತು ನಾನು ಸ್ವೀಟ್ ಏನು ಮಾಡಿದ್ದೆ ಅಂದರೆ ಪಾಯಸ ಮಾಡಿದ್ದೆ. ಸೊ ಅಮ್ಮ ಕೇಳಿದರು ಏನು ಮಾಡಿದ್ಯಾ ಅಂತ. ಪಾಯಸ ಅಂದೆ. ಸೊ ಅವರು ಒಬ್ಬಟ್ಟು ಮಾಡಿದ್ರಂತೆ. ಹಾಗೆ ಸಾಟರ್ಡೆ ಕಾಲೇಜ್ಗಿಂದ ಹೋದವಳು, ನನಗೆ ಹಾಫ್ ಆನ್ ಅವರ್ ಜರ್ನಿ ಅಷ್ಟೇ ಅಮ್ಮನ ಮನೆಗೆ. ಸೊ ಒಬ್ಬಟ್ಟು ತೊಗೊಂಡೋಗು ಅಂತ ಕರೆದಿದ್ರು, ಹಾಗಾಗಿ ಊರಿಗೆ ಹೋಗಿದ್ದೆ. ಸೊ ಊರಿಗೆ ಹೋಗಿ ನಾನು ಒಬ್ಬಟ್ಟು ತೊಗೊಂಡು ಬಂದೆ. ಸೊ ಶಾನುಗಂತೂ ಒಬ್ಬಟ್ಟು ಇಷ್ಟ. ಅವಳಿಗಂತೂ ಒಬ್ಬಟ್ಟು ಜೊತೆ ಒಬ್ಬಟ್ಟಿನ ಸಾಂಬಾರು ಜೊತೆ ತಿಂತಾಳೆ ಕಾಂಬಿನೇಷನ್ನು ಒಬ್ಬಟ್ಟನ್ನ. ಅವಳಿಗೆ ಅದು ಇಷ್ಟ ಜಾಸ್ತಿ. ಸೊ ಏನಿಲ್ಲ ಅಂದರೆ 1 1/2 ಒಬ್ಬಟ್ಟು ತಿಂದ್ಲು ಕೂತ್ಕೊಂಡು. ಸೊ ಇದೇ ಥರ ಕಾಂಬಿನೇಷನ್ ನೀವೆಲ್ಲ ಇಷ್ಟಪಡ್ತೀರಾ ಅಂತ ಅಂದರೆ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ.